ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾ ಇದ್ದಾರೆ ಪ್ರತಾಪ್ ಅವರು ಸಂಗೀತ ಅವರನ್ನ ಟಾಸ್ಕ್ ಇಂದ ಹೊರಗಡೆ ಇಟ್ಟು ತಪ್ಪು ಮಾಡಿದ್ರು ಅಂತ. ಆದ್ರೆ ನೀವು ಪ್ರೋಮೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಸಂಗೀತ ಅವರು ನಮ್ರತಾ ಹತ್ರ ಹೇಳ್ತಾ ಇರ್ತಾರೆ, ಸೆಲೆಬ್ರೇಷನ್ ತರ ಮಾಡ್ತಾ ಇರ್ತಾರೆ. ಏನಂತ, ಪ್ರತಾಪ್ ಗೆಲ್ದೇ ಇದ್ರೆ ನಾನ್ ಲೀಡಿಂಗ್ ಅಲ್ಲಿ ಬರ್ತೀನಿ ಅಂತ. ಅಂದ್ರೆ ಏನರ್ಥ, ತಮ್ಮ ಸೋತ್ರೆ ನಾನ್ ಲೀಡಿಂಗ್ ಅಲ್ಲಿ ಬರ್ತೀನಿ ಅಂತ ಸಂಗೀತ ಅವರು ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದ್ರೆ ಏನರ್ಥ, ಸಂಗೀತ ಅವರು ಪ್ರತಾಪ್ ಅವರ ಜಾಗದಲ್ಲಿ ಇದ್ದಿದ್ರು ಕೂಡ ಇದನ್ನೇ ಮಾಡ್ತಾ ಇದ್ರು ಅಲ್ವಾ. ಸಂಗೀತ ಅವರು ಕೂಡ ಪ್ರತಾಪ್ ಅವರನ್ನ ಹೊರಗಡೆ ಇಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಎಲ್ಲರೂ ಅವ್ರವ್ರು ಗೆಲ್ಲೋದಕ್ಕೆ ಬಂದಿದ್ದಾರೆ. ಏನೇ ಅಕ್ಕ ತಮ್ಮ ಅಂತ ಕರೆದ್ರು, ಈಗ ಪ್ರತಾಪ್ ಅವರಿಗೆ ಇರೋದು ಒಂದು ಅವಕಾಶ. ಅಂದ್ರೆ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ. ತಂದೆ ತಾಯಿ ತಂಗಿ ಇವರನ್ನೆಲ್ಲ ಬಿಟ್ಟು ಇದ್ದಿದ್ದಾರೆ. ಅವ್ರಿಗೂ ಕೂಡ ಒಂದು ಪ್ರಶಸ್ತಿಯನ್ನ ಗೆಲ್ಲಬೇಕು, ಒಂದು ಸಾಧನೆಯನ್ನ ಮಾಡಬೇಕು. ಸೊ ನನ್ನ ಕುಟುಂಬಕ್ಕೆ ಏನು ಒಂದು ನೋವಾಗಿತ್ತು ಅದನ್ನ ನಾನು ತಡಿಬೇಕು, ತೊಡೆದು ಹಾಕ್ಬೇಕು, ಅದನ್ನ ಗೆಲುವಿನ ಮೂಲಕ ನನ್ನ ಕುಟುಂಬಕ್ಕೆ ಒಂದು ಕೊಡುಗೆಯನ್ನ ನೀಡಬೇಕು ಅಂತ ಇರತ್ತೆ ಅಲ್ವಾ. ಸ್ವಂತ ತಂಗಿಗಿಂತ ಜಾಸ್ತಿ ಆಗ್ಬಿಡ್ತಾರ ಸಂಗೀತ ಅವರು? ಇಲ್ಲ ಅಲ್ವಾ. ಸೊ ಅವ್ರು ಗೆದ್ರೆ ಅಲ್ಲಿ ಸ್ವಂತ ತಂಗಿಯ ಮದುವೆ ಮಾಡುವುದು ಅದನ್ನ ನೋಡ್ತಾರ ಅಥವಾ ಸಂಗೀತ ಅವರನ್ನ ನೋಡ್ತಾರ? ಇಲ್ಲ, ಸ್ವಂತ ತಂಗಿಯನ್ನೇ ನೋಡ್ತಾರೆ. ತಾನು ಗೆದ್ದು ತಂಗಿಯ ಮದುವೆ ಮಾಡ್ಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಜನ ಸುಮ್ನೆ, ಅಂದ್ರೆ ಸಂಗೀತ ಅವರೇ ಆ ಪ್ಲೇಸ್ ಅಲ್ಲಿ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಾ ಇದ್ರು, ಪ್ರತಾಪ್ ಅವರನ್ನ ಹೊರಗಡೆ ಇಡ್ತಾ ಇದ್ರು. ತಾನು ಸೋತ್ರೂ ಪರವಾಗಿಲ್ಲ ಪ್ರತಾಪ್ ಗೆಲ್ಲಿ ಅಂತ ಎಲ್ಲೂ ಕೂಡ ಸಂಗೀತ ಅವರು ಇವತ್ತಿನವರೆಗೂ ಆಟ ಆಡಿಲ್ಲ. ತಮ್ಮ ಸ್ವಂತಿಕೆ ಅಂತ ಬಂದ್ಕೊಳ್ಳೆ ಒಂದೇ ಒಂದು ಮಾತು, ಚಿಕ್ಕ ಮಾತು, ಫಿಲಂ ಇಂಡಸ್ಟ್ರಿ ಅಂತ ಬಂದ್ಕೊಳ್ಳೆ ಅಲ್ಲಿ ಸಂಗೀತ ಅವರು ಪ್ರತಾಪ್ ಅವರ ಮೇಲೆ ಗರಂ ಆಗಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ನಿಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋವಾಗೆ ನೀವು ಸಂಗೀತ ಅವರು ಅಷ್ಟೊಂದು ಗರಂ ಆಗ್ತಾರೆ. ಅದೇ ರೀತಿ ತನ್ನ ಸ್ವಂತ ಫ್ಯಾಮಿಲಿ ಅಂತ ಬರೋವಾಗ ಪ್ರತಾಪ್ ಅವರು ಮಾಡಿದ್ದು ತಪ್ಪಲ್ಲ. ಆ ಜಾಗದಲ್ಲಿ ಯಾರೇ ಇದ್ದಿದ್ರು, ನಾನೇ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಾ ಇದ್ದೆ. ನನ್ನ ಗೆಲುವೇ ನನಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬೇರೆಯವರನ್ನ ಗೆಲ್ಲಿಸಿ ನಾನು, ಅಂದ್ರೆ ದೊಡ್ಡ ಹೀರೋ ಆಗುವಂತ ಪ್ರಮೇಯಕ್ಕೆ ಬಹುಶಃ ಯಾರು ಹೋಗೋದಿಲ್ಲ. ಸುಮ್ಮನೆ ಹೇಳ್ಬೋದಷ್ಟೇ. ಅಂದ್ರೆ ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಈಗ ಆ, ನಾವು ಹೇಳ್ಬೋದು. ಆದ್ರೆ ಆ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಮತ್ತೊಂದ್ ಕಡೆ, ಎಲ್ಲೋ ಒಂದ್ ಕಡೆ ಈ ತುಕಾಲಿ ಸಂತೋಷ್ ಅವ್ರು ಏನಿದ್ದಾರೆ, ಅವರಿಗೆ ಪ್ರತಾಪ್ ಅವರು ಅಲ್ಲಿ ಬಹುಶಃ ಕಳಪೆ ಕೊಟ್ರು ಅಂತ ಅನ್ಸತ್ತೆ. ಅದಕ್ಕೆ ಯಾಕೆ ಹಳ್ಳಿಕಾರ್ ಸಂತೋಷ್ ಅವರು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಳ್ಳಿಕಾರ್ ಸಂತೋಷ್ ಅವರೇ ಬಹಳಷ್ಟು ಕಡೆ ತುಕಾಲಿ ಸಂತೋಷ್ ಅವರನ್ನ ಗೇಮ್ ಇಂದ ಹೊರಗಡೆ ಇಡ್ತಾರೆ, ನೀನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಕಳಪೆಯನ್ನ ಕೊಟ್ಕೊಳ್ಳೆ ಯಾಕೆ ಹಳ್ಳಿಕಾರ್ ಸಂತೋಷ್ ಅವರು ಇಷ್ಟೊಂದು ರೇಗಾಡ್ತಾ ಇದ್ದಾರೆ, ಇಷ್ಟೊಂದು ಆಕ್ರಮಣಕಾರಿಯಾದಂತ ಒಂದು ಬಿಹೇವಿಯರ್ ಅನ್ನ ಮಾಡ್ತಾ ಇದ್ದಾರೆ? ಅಲ್ಲಿ ಇತಿಹಾಸ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲಿ ಇತಿಹಾಸ ಸೃಷ್ಟಿ ಆಗತ್ತೆ ಹಳ್ಳಿಕಾರ್ ಸಂತೋಷ್ ಅವರೇ? ಭೀಮ್ ಬ್ಯಾಗ್ ಮೇಲ? ಸೊ ಭೀಮ್ ಬ್ಯಾಗ್ ಮೇಲೆ ಬೇರೆಯವರ ಬಗ್ಗೆ ಮಾತಾಡಿ ಮಾತಾಡಿ ಇತಿಹಾಸ ಸೃಷ್ಟಿ ಮಾಡಿದ್ದನ್ನ ನಾವೆಲ್ಲ ಇಷ್ಟು ವಾರಗಳ ಕಾಲ ನೋಡ್ತಾನೆ ಇದೀವಿ. ಸೊ ಯಾಕೆ ಈ ರೀತಿ ಆಯ್ತು? ಯಾಕೆ ಹಳ್ಳಿಕಾರ್ ಸಂತೋಷ್ ಅವರು ಅಲ್ಲಿ ತುಕಾಲಿ ಸಂತೋಷ್ ಅವರಿಗೆ ಇಷ್ಟೊಂದು ಇದು ಮಾಡ್ತಾರೆ? ನಿನ್ನೆ ವಿನಯ್ ಅವರು ಕೂಡ ಹೇಳಿದ್ರು, ತುಕಾಲಿ ಸಂತೋಷ್ ಅವರು ಶಕುನಿ ಅನ್ನೋ ರೀತಿನಲ್ಲಿ ಮಾತಾಡಿದ್ರು. ಎಲ್ಲೋ ಒಂದ್ ಕಡೆ ತುಕಾಲಿ ಸಂತೋಷ್ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಡೀ ಮನೆ ಸೇರಿ ತುಕಾಲಿ ಸಂತೋಷ್ ಅವರಿಗೆ ಕಳಪೆ ಕೊಟ್ಟಿದ್ದು ಸರಿ ಅಂತ ಅನ್ಸತ್ತೆ. ಇದು ಪ್ರತಾಪ್ ಅವರ ಒಬ್ಬರ ನಿರ್ಧಾರ ಅಲ್ಲ ಅವರಿಗೆ ಕಳಪೆ ಕೊಟ್ಟಿದ್ದು. ಬಹುಶಃ ಮನೆಯಲ್ಲಿ ಸಾಕಷ್ಟು ಮಂದಿ ಕಳಪೆ ಕೊಟ್ಟಿದ್ರಿಂದನೇ ಅವರು ಜೈಲಿಗೆ ಹೋಗಿದ್ದಾರೆ. ಸೊ ಪ್ರತಾಪ್ ಒಬ್ರು ಹೇಳಿದ್ರೆ ಅವರು ಜೈಲಿಗೆ ಹೋಗೋದಿಲ್ಲ. ಆದ್ರೆ ಕೆಲವೊಂದ್ ಕಡೆ ಹಳ್ಳಿಕಾರ್ ಸಂತೋಷ್ ಅವರು ಪ್ರತಾಪ್ ಮೇಲೆ ಕೋಪವನ್ನ ತೋರಿಸ್ತಾ ಇದ್ದಾರೆ. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಫುಲ್ ಎಪಿಸೋಡ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ. ಮತ್ತೊಂದ್ ಕಡೆ ಪ್ರತಾಪ್ ಅವರು ಪಾಯಿಂಟ್ಸ್ ಗಳಲ್ಲಿ ಲೀಡಿಂಗ್ ಅಲ್ಲಿ ಇದ್ದಾರೆ, ಸಂಗೀತ ಅವರು ಕೂಡ ಲೀಡಿಂಗ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಈ ಇಬ್ಬರಲ್ಲಿ ಯಾರು ಫಿನಾಲೆಗೆ ಟಿಕೆಟ್ ಅನ್ನ ಪಡೆದಿದ್ದಾರೆ ಅಂತ. ಅದು ಎಪಿಸೋಡ್ ನಲ್ಲಿ ಗೊತ್ತಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.